ಹಲೋ ನಮಸ್ತೆ, ಎಲ್ಲರೂ ಆರಾಮಿದ್ರೆ ತಿಳ್ಕೊತೀನಿ. ಐ ಹೋಪ್ ನಾನು ಚೆನ್ನಾಗಿದ್ದೀನಿ. ಸೊ ನನ್ನ ಹೆಸರು ಯಶೋಧ ಮೋಹನ್ ರಾಠೋಡ್. ಸೊ ಇವಾಗ ಜಸ್ಟ್ ನಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೀನಿ, ಯಶಸ್ ಆಫ್ ಯೂಟ್ಯೂಬ್ ಚಾನಲ್. ಸೊ ದಿನ ಅದೇ ವಿಡಿಯೋ, ದಿನ ಅದೇ ವಿಲಾಗ್ ಮಾಡಿ ನನಗೂ ಬೋರ್ ಆಗತ್ತಿತ್ತು. ಸೊ ನಿಮಗೂ ಬೋರ್ ಆಗತ್ತಿರಬೇಕು ನೋಡಿ. ಸೊ 9 ದಿನ ಅಂತೂ ಬರೀ ನಾ ಪೂಜೆದ ಹಾಕೀನಿ. ಸೊ ನಿಮಗೆಲ್ಲರಿಗೆ ಅದು ಎಲ್ಲ ಬೋರ್ ಆಗಿರ್ಬೇಕಂತ ತಿಳ್ಕೊತೀನಿ. ಬಟ್ ಐ ಹೋಪ್ ನನಗಂತೂ ತುಂಬಾ ಎಕ್ಸ್ಪೀರಿಯೆನ್ಸ್ ಆಗೈತಿ. ಪೂಜೆದು ಬೆಳಿಗ್ಗೆ ಎದ್ದು ಜಲ್ದಿ ಎದ್ದು ಹೋಗಿ ಎಲ್ಲ ರೆಡಿಯಾಗಿ ಸ್ನಾನ ಏನ ಮಾಡ್ಕೊಂಡು ರೆಡಿಯಾಗಿ ಪೂಜೆಗೆ ಹೋಗಿ ಒಬ್ಬೊಬ್ಬ ಅಲ್ಲಿ ಹೋಗಿ ಎಲ್ಲ ಪೂಜೆನ ಮಾಡೋದು ನೋಡಿ ಒಂಥರ ಬೇರೆನ ಫೀಲ್ ಕೊಡುತ್ತದೆ. ದೇವ್ರದ್ದು ಒಂದು 9 ದಿನ ನಾವು ದೇವರಿಗೆ ನಮ್ದು ಟೈಮಿಂಗ್ ಕೊಡತ್ತೀವತ್ತಂದ್ರೆ ಒಂದು ಫೀಲಿಂಗ್ಸ್ ಬೇರೆ ಇರ್ತಿತ್ತದು. ಸೊ ಐ ಹೋಪ್ ನಿಮ್ಮದು ದಸರಾ ಈ ಸಲ ಭಾಳ ಚಲೋನಾಗಿದೆ ತಿಳ್ಕೊತೀನಿ. ನಂದಂತೂ ಸೂಪರಾಗೈತಿ. ನನಗಂತೂ ಪೂಜೆ ಇದ್ರಾಗ ಹೋಗೈತಿ ಪೂರ್ತಿ ಅದಕ್ಕಿಂತರದ. ಬಟ್ ನನಗಂತೂ ಭಾಳ ನೆಮ್ಮದಿ ಕೊಟ್ಟೈತಿದ್ದೆ ವರ್ಷ ದಸರಾ ಹಬ್ಬ. ನವರಾತ್ರಿಯನ್ನು ನಾವು ಪೂಜೆ ಮಾಡಿದ್ದು. ಸೊ ನಾ ಈ ನವರಾತ್ರಿಯಲ್ಲಿ ಏನು ಕಲೀಲಪ್ಪ ಅಂದ್ರೂ ವೆರೈಟಿ ಉಪವಾಸ ಪ್ರಸಾದ ಮಾಡೋನು ಕಲ್ತೀನಿ. ಯಾಕಂದ್ರೆ ನಂಗೆ ಸಾಬುದಾನಿ ಜೊತೆ ಬರೀ ಸ್ವೀಟ್ ಮಾಡಿ ಅದು ತಿನ್ಬೋದು. ಇಲ್ಲಾಂದ್ರೆ ಏನು ಬರೀ ಉಪ್ಪು ಹಾಕಿ ಅದನ್ನು ಉಪ್ಪು ಹಾಕಿ ಸ್ವಲ್ಪ ಶೇಂಗಾ ಹಾಕಿ ತಿರುಗಾಡೋದು ಅಷ್ಟೇ ನನಗೆ ಗೊತ್ತಿತ್ತು. ಅದನ್ನು ಬಿಟ್ಟು ಮತ್ತೆ ಏನೂ ಗೊತ್ತಿಲ್ಲಾಗಿತ್ತು. ಸೊ ಈ ವ್ರತದಲ್ಲಿ ನಾ ಎಲ್ಲ ಕಲ್ತೀನಿ. ಬೇರೆ ಬೇರೆ ವೆರೈಟಿ ಮಾಡೋದು ತಿನ್ಬೋದು. ಇದ್ರಾಗು ದೋಸೆ ಮಾಡಿ ತಿನ್ಬೋದು, ಪಡ್ಡು ಮಾಡಿ ತಿನ್ಬೋದು, ಇಡ್ಲಿ ಮಾಡಿ ತಿನ್ಬೋದು. ಐ ಹೋಪ್ ನಾ ಮಾಡೋ ವೀಡಿಯೋಸ್ ಎಲ್ಲ ನಿಮ್ಗೆ ಲೈಕ್ ಆಗತ್ತೆ ತಿಳ್ಕೊತೀನಿ. ಸೊ ಆದಷ್ಟು ನನ್ನ ವೀಡಿಯೋಸನ್ನು ಶೇರ್ ಮಾಡಿ, ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ. ಸೊ ಇವತ್ತು ಒಂದಿನ ನಾನು ನನ್ನ ಮನಸ್ಸಿಂದ ಹೇಳ್ಕೊಂಡಿದ್ದೀನಿ, ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿನಿ. ನನಗೆ ಹ್ಯಾಂಗೆ ಫೀಲ್ ಆಯಿತು ನವರಾತ್ರಿ ಒಳಗೆ, ನಾ ಹ್ಯಾಂಗೆ ಎಲ್ಲ ಒಂದು ಫೀಲಿಂಗ ಬೇರೆ ಇರ್ತದೆ ನವರಾತ್ರಿ ಒಳಗೆ. ಯಾಕಂದ್ರೆ ದೇವರಿಗೆ ನಮ್ದೆಲ್ಲ ಟೈಮಿಂಗ್ ಹೋಗೋದು. ಸೊ ಓಕೆ, ಬಾಯ್, ಗುಡ್ ನೈಟ್.